ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೌದು ಕಂದ, ತುಂಬ ಬೇಜಾರದಲ್ಲಿದ್ದೀಯ. ಆದರೆ ಈ ಬೇಜಾರು ಇನ್ನು ಕೆಲವೇ ಗಂಟೆಗಳು ಮಾತ್ರ. ಇವತ್ತು 12 ಗಂಟೆ ಆದ ಮೇಲೆ ಎಲ್ಲಿಂದ ಸುದ್ದಿ ಬರಬೇಕು ಅಲ್ಲಿಂದನೇ ಬರ್ತಾ ಇದೆ. ನಿನ್ನೆ ನಾನು ಹೇಳಿದ್ದೆ ತಾನೇ, ಸಂಜೆ ಅನ್ನೋದರಲ್ಲಿ ಒಂದು ಒಳ್ಳೆ ಸುದ್ದಿ ಬರ್ತದೆ, ಇಡೀ ಮನೆ ಮಂದಿಯೆಲ್ಲ ಸಂತೋಷದಿಂದ ಇರುತ್ತೀರ ಅಂತ. ಹಾಗೆ ಆಗಿದೆ. ಯಾವ ಸಂಬಂಧ ಕೆಟ್ಟಿತ್ತೋ ಆ ಸಂಬಂಧ ಸರಿ ಹೋಗಿದೆ. ಇವೆಲ್ಲವೂ ಕಾಲಕ್ಕೆ ಬಿಟ್ಟು ಬಿಡಬೇಕು. ಅದು ತನ್ನಿಂದ ತಾನೇ ಎಲ್ಲವೂ ಸರಿ ಹೋಗುತ್ತದೆ. ಹಾಗೆಯೇ ಒಂದು ಮಾತು ತಿಳಿದುಕೋ, ನೀನು ಗಂಡ ನಿನ್ನನ್ನು ತಿರಸ್ಕಾರ ಮಾಡಿರಬಹುದು, ಅಥವಾ ಬಿಟ್ಟು ಹೋಗಿರಬಹುದು, ಅಥವಾ ಪರಲೋಕಕ್ಕೆ ಹೋಗಿರಬಹುದು. ನಾನು ಒಂಟಿಯಾಗಿ ಜಗತ್ತಿನಲ್ಲಿ ಜೀವನ ಮಾಡಬೇಕು ಬಾಬಾ, ನನ್ನ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶಕನಾಗಿರಬೇಕು ಅಂತ ನೀನು ಯೋಚನೆ ಮಾಡ್ತಾ ಇದ್ದೀಯ. ಸರಿ, ನೀನು ಹೇಳೋದೆಲ್ಲವೂ ಸರಿಯೇ. ಆದರೆ ಒಂದು ತಿಳಿದುಕೋ, ಮಕ್ಕಳನ್ನು ಹೆದರಿಸಿ ಬದರಿಸಿ ಬೆಳೆಸೋದ್ರಲ್ಲಿ ಅರ್ಥ ಇಲ್ಲ. ಹೆದರಿಸಿದರೆ ಇನ್ನೂ ಅವರು ತಪ್ಪು ದಾರಿ ಹಿಡಿಯೋದೇ ಹೆಚ್ಚಾಗುತ್ತದೆ ಹೊರತು ಬೇರೆ ಏನೂ ಅಲ್ಲ. ಪ್ರೀತಿಯಿಂದ ಗೆಲ್ಲು. ಪ್ರೀತಿಯ ಮುಂದೆ ಯಾವ ಒಂದು ದೊಡ್ಡ ವಿಚಾರವೂ ಇಲ್ಲ. ಎಂಥ ದೊಡ್ಡ ಸಮಸ್ಯೆ ಇದ್ರೂ ಪ್ರೀತಿಯಲ್ಲಿ ಅದು ತಲೆಬಾಗಲೇಬೇಕು. ಚಿಂತೆ ಮಾಡಬೇಡ, ನಿನ್ನ ಜೊತೆಗೆ ನಾನಿದ್ದೇನೆ. ಆದರೆ ಮಕ್ಕಳು ಯಾರ ಮನೆಗೆ ಹೋಗಲು ಇಷ್ಟಪಡೋದಿಲ್ಲವೋ ಅಲ್ಲಿಗೆ ಕಳಿಸಬೇಡ. ಹೌದು, ಅವರ ಇಷ್ಟಕ್ಕೆ ಅವರನ್ನು ಬಿಟ್ಟು ಬಿಡು, ಒಂದು ಹಂತಕ್ಕೆ ಮಾತ್ರ. ಸರಿನಾ? ಯೋಚನೆ ಮಾಡಬೇಡ. ನೀನು ಒಂಟಿಯಾಗಿ ಇದ್ರೂ ಕೂಡ ನೆಮ್ಮದಿಯಿಂದ ಇದ್ದೀಯಾ. ನಿನ್ನ ಜೊತೆಗೆ ನಾನಿದ್ದೇನೆ, ಚಿಂತೆ ಮಾಡಬೇಡ ಕಂದ. ಹಾಗೆಯೇ ಬರೋ ಒಂದು ವಾರದೊಳಗಡೆ ಯಾರಿಗಾಗಿ ನೀನು ಮದುವೆ ಮಾಡಬೇಕೆಂದು ಹಂಬಲದಿಂದ ಕಾತೊರಿತಾ ಇದ್ದೀಯೋ ಅಲ್ಲಿ ಒಂದು ದಾರಿ ಸಿಗ್ತಾ ಇದೆ. ಸುಮಾರು ವರ್ಷದಿಂದ ಕಾಯ್ತಾ ಇದೆಯಲ್ಲ ಒಂದು ಸಮಸ್ಯೆ ಬಗೆಹರಲು, ಅದಕ್ಕೂ ದಾರಿ ಸಿಕ್ಕಾಗಿದೆ. ಇನ್ನು ಚಿಂತೆ ಮಾಡಬೇಡ. ಹಾಗೆಯೇ ಈ ಒಂದು ವಾತಾವರಣ ಏರಿಳಿತದಿಂದ ಅನಾರೋಗ್ಯ ಸಮಸ್ಯೆ ಬಂದಿದೆ, ಅದು ದೊಡ್ಡದಲ್ಲ. ಹಾಗೆಯೇ ನಿನ್ನ ತಾಯಿ ಆರೋಗ್ಯದ ಕಡೆಗೆ ಸ್ವಲ್ಪ ಲಕ್ಷ್ಯ ವಹಿಸು. ಚಿಂತೆ ಮಾಡಬೇಡ, ಎಲ್ಲವೂ ಒಳ್ಳೆಯದೇ ಇದೆ, ಒಳ್ಳೆಯದೇ ಆಗ್ತಾ ಇದೆ. ನೀನು ಮಾಡುವಂಥ ಕೆಲಸದಲ್ಲಿ ಪ್ರಶಂಸೆಯೂ ಸಿಕ್ಕಾಗಿದೆ. ಮುಂಬರುವ ದಿನಗಳಲ್ಲಿ ಬಡ್ತಿಯೂ ಸಿಗುತ್ತದೆ. ಚಿಂತೆ ಮಾಡಬೇಡ. ಹೊಸ ಮನೆ ಹುಡುಕಿದೆಯಾ, ಹೋಗಿ ಬಾ, ನಿನ್ನ ಜೊತೆಗೆ ನಾನಿದ್ದೇನೆ. ಸ್ವಂತ ಮನೆ ಕಟ್ಟುವ ಯೋಗವೂ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಯಾರಿಂದ ಏನು ತೊಂದರೆ ಅನ್ನೋದನ್ನು ಈಗ ನಿನಗೆ ಅರ್ಥ ಆಗಿದೆ, ಅವರಿಂದ ದೂರ ಇರು. ಹಾಗೆಯೇ ಅವರಿಂದ ತೊಂದರೆ ಆಗಿದೆ ಅಂತ ಕೊರಗಬೇಡ. ಅವರು ನಿನಗೆ ಒಳ್ಳೆಯದೇ ಮಾಡಿದ್ದಾರೆ. ನಿನ್ನ ತಂದೆ ಹೇಳೋ ಹಾಗೆ ಅವ್ರು ನಿನಗೆಷ್ಟೇ ಕೆಟ್ಟದ್ದು ಮಾಡಿದ್ರು ಅದು ಪುನಃ ನಿನಗೆ ಒಳ್ಳೆಯದೇ ಆಗ್ತಾಯಿದೆ. ಕೆಟ್ಟವರಿಗೆ ಒಳ್ಳೆಯದನ್ನು ಬಯಸುವ ನಿನ್ನ ಮನಸ್ಸಿಗೆ ಒಳ್ಳೆಯದೊಂದು ಸುದ್ದಿ ಇದೆ ಕಂದ. ತುಂಬ ಖುಷಿ ಪಡುತ್ತೀಯ. ಶುಭ ದಿನ.